ಡೆಲ್ಲಿ ಕ್ರೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಮ್ಮ ದೃಷ್ಟಿ ನಿಮ್ಮೆಲ್ಲರ ಮೇಲೆ. ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ವತಿಯಿಂದ ಚಾಲಕರ ವಿರೋಧಿ ನೀತಿಗಳ ವಿರುದ್ಧ ಹೋರಾಟ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಡಳಿತದ ಚಾಲಕರ ವಿರೋಧಿ ನೀತಿಗಳ ವಿರುದ್ಧ ಅಗ್ರಿಗೇಟ್ ಕಂಪನಿಗಳಾದ ಓಲಾ, ಉಬರ್ ಇವರ ಮಾತನ್ನು ಕೇಳಿ BAN ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿಯವರು ಹೊಸ ರೂಲ್ಸ್ ಮಾಡಿದ್ದು, ಚಾಲಕರು 10 ರಿಂದ 15 ನಿಮಿಷದಲ್ಲಿ ಪಿಕಪ್ ಮಾಡುತ್ತಿದ್ದರು. ಈಗ ಪಾರ್ಕಿಂಗ್ ಮಾಡಿ ಹೊಸ ರೂಲ್ಸ್ ಮಾಡಿದ್ದು 30 ನಿಮಿಷಕ್ಕೆ 130 ರು ಪಾರ್ಕಿಂಗ್ ಚಾರ್ಜ್ ಮಾಡಿರುತ್ತಾರೆ. ಹತ್ತಿರವಿರುವ ಪಿಕಪ್ ಪಾಯಿಂಟನ್ನು ಅನಗತ್ಯವಾಗಿ ದೂರಕ್ಕೆ ಸ್ಥಳಾಂತರ ಮಾಡಿರುವುದರಿಂದ ಚಾಲಕರ ಸಂಘದ ಅಶ್ವಥ್ ರವರು ಅವರ ಅಳಲನ್ನು ಮತ್ತು ಬೇಡಿಕೆಗಳನ್ನು ಕೇಂದ್ರದ ಮಂತ್ರಿಗಳಾದಂತಹ ಮಾನ್ಯ HD ಕುಮಾರಸ್ವಾಮಿರವರಿಗೆ ಮನವಿ ಕೊಡಲು ಹೋಗಿದ್ದು, ಅವರು ಸಿಗದೇ ಇದ್ದ ಕಾರಣ ರಾಜ್ಯ JDS ಕೋರ್ ಕಮಿಟಿ ಅಧ್ಯಕ್ಷರು JK ಕೃಷ್ಣಾರೆಡ್ಡಿರವರಿಗೆ JDS ಕೇಂದ್ರ ಕಚೇರಿಯಲ್ಲಿ ಮನವಿ ಪತ್ರ ನೀಡಿರುತ್ತಾರೆ. ಅವರ ಮನವಿಯನ್ನು ಈಡೇರಿಸುವುದಾಗಿ ರಾಜ್ಯ JDS ಕೋರ್ ಕಮಿಟಿ ಅಧ್ಯಕ್ಷರು JK ಕೃಷ್ಣಾರೆಡ್ಡಿರವರು ಭರವಸೆಯನ್ನು ನೀಡಿರುತ್ತಾರೆ. ವರದಿಗಾರರು ಬುಕ್ಕನಹಳ್ಳಿ ಬೈರೆಡ್ಡಿ, ಡೆಲ್ಲಿ ಕ್ರೈಮ್ ಕನ್ನಡ ನ್ಯೂಸ್, ಚಿಂತಾಮಣಿ ಘಟಕ. ನಾವೇನ್ ಮಾಡ್ತೀವಿ, ಬರ್ತೀವಿ, ಪಿಕಪ್ ಮಾಡ್ಕೊಂಡು ಹೋಗ್ತೀವಿ. ಅವ್ರು ಹೇಳ್ತಾ ಇರೋದೇನಂದ್ರೆ ಇಲ್ಲಿ ಟ್ರಾಫಿಕ್ ಕ್ರೌಡ್ ಆಗ್ತಾ ಇದೆ ಅನ್ನೋದು. ಟ್ರಾಫಿಕ್ ಕ್ರೌಡ್ ಆಗ್ತಾ ಇರೋದು ಅವ್ರ ಸಮಸ್ಯೆ, ಅವ್ರು ಹೆಂಗ್ ಮಾಡ್ಬೇಕು ಅದಕ್ಕೆ ಪ್ಲಾನ್ ಮಾಡ್ಕೊಬೇಕು. ಅದೊಂದು ಮೊನ್ನೆ ಒಂದು ತಿಂಗಳು 15 ದಿವಸದಿಂದ ಏನಾಯ್ತು ಅಂದ್ರೆ, ಯಾರೋ ಈ ಸೈಡ್ ಪಿಕಪ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅವರು ಏನೋ ಬಂದು ಹಿಡ್ಕೊಂಡು ಹೋಗ್ತಾರೆ, ಚಾಕು ತಗೊಂಡ್ ಬಂದ್ರು, ಇಂಟರ್ನ್ಯಾಷನಲ್ ಇದಾಯ್ತು ಅಂತ. ಅದು ಅವ್ರದ್ದು ಆಡಳಿತ ವೈಫಲ್ಯ. CSF ಇದೆ, ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ನವ್ರು ಇದ್ದಾರೆ, ಆಮೇಲೆ ಅವ್ರು BL ಸಿಬ್ಬಂದಿ ಇದೆ. ಅವ್ರನ್ನ ಯಾರು ತಪ್ಪು ಮಾಡಿದ್ರೆ ಅವ್ರ ಕಾನೂನು ಕ್ರಮ ತಗೊಳ್ಳಿ. ನಮ್ದು ಏನು ಅಭ್ಯಂತರ ಇಲ್ಲ. ಸೈಡ್ ಪಿಕಪ್ಗೆ ನಾವು ಏನಿಲ್ಲ, ಒಂದು 10-15 ಜನ ಟ್ಯಾಕ್ಸಿ ಅವರಿದ್ದೀರಾ, ನಮ್ದು ಏನು ಅವ್ರ ಬಗ್ಗೆ ನಮ್ಗೇನು ಕಾಳಜಿನೂ ಇಲ್ಲ. ಇಲಿಗಲ್ ಆಕ್ಟಿವಿಟೀಸ್ ಮಾಡೋರಿಗೆ ನಮ್ಮ ಸಪೋರ್ಟು ಇಲ್ಲ. ನಾವು ಲೀಗಲ್ ಆಗಿ ಮಾಡುವಂಥವ್ರು. ನಮ್ಮದೇ ಆದಂಥ ಹಳೆ ಏರ್ಪೋರ್ಟಿಂದ ನಾವೆಲ್ಲ ಇದ್ದೀವಿ, ಹಳೆ ಏರ್ಪೋರ್ಟಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮದೇ ಆದ ಪರ್ಸನಲ್ ಕಸ್ಟಮರ್ಸ್ ಇದ್ದಾರೆ. ಸಪೋಸ್ ಇವಾಗ ಇವರು ನಮಗೆ ಒಂದ್ಸಲಿ ಡ್ಯೂಟಿ ಮಾಡಿದಾಗ ನೆಕ್ಸ್ಟ್ ಅಶ್ವಥ್ ನೀವೇ ಬನ್ನಿ, ನಮ್ಮ ಮಗಳು ಬರ್ತಾಳೆ, ನಮ್ಮ ತಂದೆ ಬರ್ತಾರೆ, ಕರ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಇಲ್ಲಿ ನಾವು ಯಾರು 1.5 ಕಿಲೋಮೀಟರ್ ಆಚೆ ಕಡೆ ಟೋಟಲಿ ಎಲ್ಲ ಬರೋದು. ಇವಾಗ ನೀವು 5 ಸ್ಟಾರ್ ಹೋಟ್ಲಲ್ಲಿ ಬುಕ್ ಮಾಡಿರೋ ಟ್ಯಾಕ್ಸಿ ಬಂದರೂ ಬರೋಂಗಿಲ್ಲ. ಅವರು 1.5 ಕಿಲೋಮೀಟರ್ ಬಂದು ಹೋಗುವಂತ ಕೆಲಸ ಮಾಡಿದ್ದಾರೆ. ಅವ್ರ ಉದ್ದೇಶ ಏನಂದ್ರೆ ಖಾಸಗಿ ಅವ್ರಿಗೆ ಮನೆ ಹಾಕ್ಬೇಕು. ಕಸ್ಟಮರ್ ಬಂದ ತಕ್ಷಣ ಅಲ್ಲಿ ಕಾಣ್ತದೆ ಓಲಾ, ಉಬರು, ಅಲ್ಲಿ ಹೋಗಿ ಸರ್ ಅಂತಾರೆ. ನಮಗೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗಿದೆ. ಇದೇನಂತಂದ್ರೆ ನಮಗೆ ಬಿಸ್ನೆಸ್ ಇವಾಗ ಟೋಟಲಿ ಏನ್ ನಾವು ನಂಬ್ಕೊಂಡಿದ್ದೀವಿ, ಟೋಟಲಿ ನಾವು ಜೀರೋ ಆಗ್ತೀವಿ ಸರ್. ಅದರಿಂದ ಮೊದಲು ಹೇಗಿತ್ತು ಅವು ಮಾಡಿ. ಮೊದಲು ಏನಾಯ್ತು ಅಂತಂದ್ರೆ, 4-5 ತಿಂಗಳಿಂದ ಇದೇ ಪ್ರಾಬ್ಲಮ್ ಮಾಡಿದ್ರು. ಅವಾಗ ನಾವು ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಫೀಸಲ್ಲಿ ಒಂದು ಮೀಟಿಂಗ್ ಕರೆದ್ವಿ, ಬನ್ನಿ ಅಲ್ಲಿ ಮಾತಾಡೋಣ ಅಂತ. ಅಲ್ಲಿ ಅವಾಗ ಕೈ ಬಿಟ್ರು. ಅದನ್ನ ನಾವೆಲ್ಲ ಚರ್ಚೆ ಮಾಡಿದ್ವಿ, ಬೇಡ ಬಿಡಿ ಅಂತ ಕೈ ಬಿಟ್ರು. ಈಗ ಏನ್ ಮಾಡಿದೆ ಅಂದ್ರೆ, ಇವ್ರನ್ನ ಹತ್ರ ಬಿಟ್ಕೊಳ್ಳೋದೇ ಬೇಡ, ದೂರ ಹಾಕ್ಬಿಟ್ರೆ ಇವರೇ ಹೊಟ್ಟೋಗ್ತಾರೆ ಅಂತ ಆಗ್ತದೆ ಸರ್. ಇದು ಬಹಳ ಅನ್ಯಾಯ ಆಗ್ತದೆ ಸರ್. ಟ್ಯಾಕ್ಸಿ ಜೀವನನೇ ನಮ್ಗೆ ದೊಡ್ಡಾಗ್ತದೆ. ಯಾಕಂದ್ರೆ ನಾವು ಸಿಟಿಯಿಂದ ಪಿಕಪ್ ಮಾಡ್ಕೊಂಡು ಹೋಗ್ತೀವಿ, ಏರ್ಪೋರ್ಟ್ ಇಂದ ಪಿಕಪ್ ಮಾಡ್ಕೊಳ್ತೀವಿ. ಅಟ್ಲೀಸ್ಟ್ ಒಂದು ಪಿಕಪ್ ಒಂದು ಡ್ರಾಪ್ ಮಾಡಿದ್ರೆ ಮನೆ ಜೀವನ ನಡೀತಿದೆ. ಬೆಂಗಳೂರು ಜೀವನ ಹೇಗೆ ತಮ್ಗೆ ಗೊತ್ತಿದೆ, ಎಲ್ಲ ಸಾಲ ಮಾಡಿ. ಇತ್ತೀಚೆಗೆ ಏನಾಗಿದೆ, ನಮ್ಮ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಹೊಸ ಗಾಡಿ ಡ್ರಾಪ್ ಮಾಡಿ ಹೋಗುವಾಗ ಹಿಂಗೆ ತೊಂದರೆ ಅಲ್ಲಿ ಪ್ರಾರಂಭ ಮಾಡ್ಬಿಡಿ. ಅದು ಕೂಡ ಈ ಲಿಫ್ಟ್ಗಳು ಸರಿ ಕೆಲಸ ಮಾಡ್ತಾ ಇರೋದ್ರಿಂದ ಪ್ಯಾಸೆಂಜರ್ ಕೂಡ ಇಲ್ಲಿ ವೇಟ್ ಮಾಡುವಂತ ಸನ್ನಿವೇಶಗಳು ಕಾಣ್ತದೆ ಸ್ನೇಹಿತರೆ. ನೋಡಿ ಇದು ಲಿಫ್ಟ್ಗಳು ಎಷ್ಟು ಚಿಕ್ಕದಾಗಿದೆ. ಇಲ್ಲಿ ಅಟ್ಲೀಸ್ಟ್ 1-2 ಟ್ರಾಲಿ ಒಳಗಡೆ ಹೋದ್ರೆ ಅಷ್ಟೇನೆ. ಇಲ್ಲಿ ಇಷ್ಟು ದೂರ ಇದೆ ಸ್ನೇಹಿತರೆ, ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ದೂರದಿಂದ ನಿಮ್ಮ ಕಸ್ಟಮರ್ಗಳು ಬರ್ಬೇಕಾಗತ್ತೆ. ಹಾಗೆ ಈಗ ಸರ್ಕಾರ ನಿಗಮ ಮಾಡಿರೋದು 24 ರೂಪಾಯಿ ಸಾರಿಗೆ ಇಲಾಖೆ. ನಾವು 24 ರೂಪಾಯಿಗಿಂತ ಕಮ್ಮಿ ಓಡಿಸ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಗೆ ರೆಗ್ಯುಲರ್ ಕಸ್ಟಮರ್ ಬರ್ತಾರೆ. ಈಗ ನಾಳೆ ಹೋಗಬೇಕಾದ್ರೆ ಇವತ್ತೇ ಮೆಸೇಜ್ ಕೊಡ್ತಾರೆ ಅಥವಾ ಫೋನಲ್ಲಿ ಹೇಳ್ತಾರೆ. ಪಿಕಪ್ ಮಾಡ್ಕೊಂಡು ಸುಮಾರು 10-15 ವರ್ಷದ ಅವತ್ತು ಕಸ್ಟಮರ್ದು ನಮ್ದು ಸಂಬಂಧ ಇದೆ. ಈ ದೂರ ಬರೋದ್ರಿಂದ ಕಸ್ಟಮರ್ಸ್ ಬೇಜಾರಾಗ್ತಾರೆ, ಯಾರು ಬರ್ತಾ ಇಲ್ಲ. ನಮ್ಗಿಲ್ಲಪ್ಪ ಅಲ್ಲಿ ಬಂದು ಈಗ ನೋಡಿ, ಇವಾಗ ಈಚೆ ಬಂದ ತಕ್ಷಣ ಓಲಾ ಒಬ್ಬರು ಇಲ್ಲೇ ಕಾಣಿಸುತ್ತೆ, ಅಲ್ಲೇ ಹೊಟ್ಟೋಗ್ತಾರೆ. ಈವನ್ ನೀವು 25,000-30,000 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ರು ಅವ್ರನ್ನ ಇಲ್ಲೇ ಕರ್ಕೊಂಡ್ ಬರ್ಬೇಕು. ಇಷ್ಟು ದಿವಸ ಅದು ಸಮಸ್ಯೆ ಈಗ 16 ವರ್ಷದಿಂದ ಯಾವ ಸಮಸ್ಯೆನೂ ಇರಲಿಲ್ಲ ಸರ್. ಸರ್ ನಾನಲ್ಲಿ ಪ್ರಧಾನ ಕಾರ್ಯದರ್ಶಿ. ನಾನು ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಅಂತ, ಅದರಲ್ಲಿ ನಾನು ಪ್ರೆಸಿಡೆಂಟ್.
ಸರ್ ನಾನು ಕೆ ಎಸ್ ಟಿ ವೈಸ್ ಪ್ರೆಸಿಡೆಂಟ್ ಆಗಿ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಅಖಿಲ ಕರ್ನಾಟಕ ಸ್ವಾಭಿಮಾನಿ ಚಾಲಕ ನಾವು ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ನಮ್ಮೆಲ್ಲ ಒಂದೇ ಸರ್. ಎಲ್ಲ ಇಲ್ಲಿ ಸುಮಾರು ಇನ್ನೂ ತುಂಬಾ ಸಂಘಟನೆಗಳು ಪ್ಯಾಸೆಂಜರ್ಸ್ ನಾವು ಕೂಡ ಕೇಳಿದೀವಿ ವಯಸ್ಸಾದವರಿಗೆ ಎಷ್ಟು ದೂರ ನಾವು ನಡ್ಕೊ ಬರಕ್ಕಾಗಲ್ಲಪ್ಪ ಏನ್ ಈ ತರ ಮಾಡಿದ್ದಾರೆ ನಾವೇ ಕೇಳಿದ್ವಿ ಶನಿವಾರ. BL ಅಧಿಕಾರಿಗಳು ಹೇಳ್ತಾ ಇದಾರೆ ತುಂಬಾ ಈಸಿ ಇದೆ, ನಾವೆಲ್ಲ ಸೈನ್ ಬೋರ್ಡ್ ಹಾಕಿದೀವಿ ಅಂತ ಹೇಳ್ತಾ ಇದಾರೆ. ಮಾಡ್ತೀನಿ, ಅವ್ರ ಗಮನಕ್ಕೆ ತರ್ತೀವಿ ಮತ್ತು ಅವ್ರ ಕಡೆಯಿಂದ ಸಾಧ್ಯ ಆದ್ರೆ ಇವತ್ತೇ ಫೋನ್ ಮಾಡಿ ಅಧಿಕಾರಿಗಳಿಗೆ ಇದನ್ನ ನಿಲ್ಲಿಸಬೇಕು, ಮತ್ತೆ ಮೊದಲಿಂದ ಯಥಾಸ್ಥಿತಿ ಆಗಿತ್ತು ಅದು ಮುಂದುವರಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಹೆಚ್ಚಿನ ರೀತಿಯಲ್ಲಿ ಅವ್ರೇನಾದ್ರೂ ಹಾಗೆ ಹೀಗೆ ಅಂತ ಅನ್ನುವಂತ ಸಾಧ್ಯತೆಗಳಿದ್ರೆ ಏವಿಯೇಷನ್ ಮಿನಿಸ್ಟರ್ಗೂ ಕೂಡ ಒಂದು ಪತ್ರವನ್ನು ಕೂಡ ಬರೆಸ್ತೀವಿ. ತಕ್ಷಣ ಟೆಲಿಫೋನ್ ಅವ್ರಿಗೂ ಕೂಡ ಮಾತಾಡಿಸಿ ತಕ್ಷಣ ಕ್ರಮ ತಗೊಳ್ಬೇಕು, ಇದು ಯಥಾಸ್ಥಿತಿಗೆ ಬರಬೇಕು ಅನ್ನುವಂಥ ಕೆಲಸವನ್ನ ಮಾಡುವಂತ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಮನವರಿಕೆಗೆ ಆಕ್ಚುಲಿ ಇವಾಗ ನಾಳೆ ಒಂದು ಬೃಹತ್ ಹೋರಾಟನ ಹಮ್ಮಿಕೊಂಡಿದ್ದೀವಿ. ನಿಮ್ಮ ಹೋರಾಟ ನೀವು ಮಾಡಿ, ಈಗೇನು ನಮ್ಮ ಈಗ ಕೃಷ್ಣಾರೆಡ್ಡಿ ಅವ್ರಿಗೆ ಏನು ಕೊಟ್ಟಿದ್ದೀರಿ, ಹೇಳಿದ್ರು ಕುಮಾರಣ್ಣ ಬರ್ತಾರೆ, ನಿಮ್ಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ, ಯಾರು ಬಂದು 1.5 ಕಿಲೋಮೀಟರ್ ಹೋಗಿ ಅಂದ್ರೆ ಅವನು ಹೋಗತ್ತೆ ಇಷ್ಟು ದಿವಸ ಪಾಪ ನೀವು ಶುಲ್ಕ ಇರ್ಲಿಲ್ಲ, ಹಾಗಾಗಿ ಅದನ್ನ ಮಾಡುವಂತ ಇನ್ನೊಂದು ವಿಚಾರ ಇದೆ. ಮುಂಚೆ ಟರ್ಮಿನಲ್ ಡ್ರಾಪ್ ಮಾಡಿ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಾರೆ, ಈಗ ಏನ್ ಮಾಡ್ಬಿಟ್ಟಿದ್ದಾರೆ, ಡ್ರಾಪ್ ಮಾಡಿ ಮತ್ತೆ ಇಲ್ಲಿ ಡೈವರ್ಷನ್ ಮಾಡಿ ರೌಂಡ್ ಹೊಡ್ಕೊಂಡು ಹೋಗ್ಬೇಕು, ಇಕ್ಕಟ್ ಮಾಡ್ಬಿಟ್ಟಿದ್ದಾರೆ, ಅವರೇ ಇಕ್ಕಟ್ ಮಾಡ್ಬಿಟ್ಟಿದ್ದಾರೆ. ಫ್ರೀಯಾಗಿ ಹೋಗ್ತಾ ಇದ್ದೀವಿ ವೆಹಿಕಲ್, ಒಂದೊಂದೇ ಲೈನ್ ಹಾಕಿ ಒಂದೊಂದೇ ಬ್ಯಾರಿಕೇಡ್ ಮಾಮೂಲಿ ರೋಲೆಲ್ಲ ಹಾಕಿ ಅವರೇ ಟ್ರಾಫಿಕ್ ಜಾಮ್ ಅವರೇ ಮಾಡ್ತಾರೆ. ಬೇಕಂದ್ರೆ ಟರ್ಮಿನಲ್ ಒಂದಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಟರ್ಮಿನಲ್ 2 ತುಂಬಾ ಲೈಟ್ಸ್ ಕೊಡ್ಬೇಕಾಯ್ತು, ಅಲ್ಲಿ ಏನ್ ಮಾಡಿದ್ದಾರೆ, ಬರೀ 2 ಗಾಡಿ ಹೋಗೋ ತರ ಮಾಡಿದ್ದಾರೆ. ಬೇಕು ಅಂತ ಲೇಟು ಮಾಡ್ತಾರೆ, ಏರ್ಪೋರ್ಟ್ ಅಧಿಕಾರಿಗಳು ಅವ್ರಿಗೆ ಹೆಂಗ್ ಬೇಕೋ ಅವರು ಕಟ್ ಮಾಡ್ಕೊಂಡು ತೊಂದರೆ ಕೊಟ್ಕೊಂಡು ಟ್ರಾಫಿಕ್ ಜಾಸ್ತಿ ಇದೆ ಅಂತ ಒಂದು ಹೇಳ್ಬಿಟ್ಟು ಈ ತರ ಮಾಡ್ತಾರೆ. ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವರೇ ಕಟ್ ಮಾಡ್ಬಿಟ್ಟಿದ್ದಾರೆ. ಇದು ಮೇನ್ ಅವರು ಏನಿದೆ ನಕ್ಷೆನೇ ಚೇಂಜ್ ಮಾಡ್ಬಿಟ್ಟು ಏರ್ಪೋರ್ಟ್ ಹೋಗ್ಬೇಕಾಗಿ ಫಸ್ಟ್ ನಾವು ಇದು ಮುಖ್ಯವಾಗಿ ಇವತ್ತು ಮಾಡಿರುವಂತದ್ದು ಏನಪ್ಪಾ ಅಂತಂದ್ರೆ, ಕರ್ನಾಟಕದ ನಮ್ಮ ಚಾಲಕರು, ನಾವು ಕನ್ನಡದ ಎಲ್ಲ ಬೇರೆ ಬೇರೆ ಊರುಗಳಿಂದ ಬಂದು ನೆಲೆ ಕಟ್ಕೊಂಡಿರೋ ಕನ್ನಡದ ಚಾಲಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ನಾವು ಇದು ಮಾಡಿರುವ ಪ್ರಯತ್ನ ಅಣ್ಣವ್ರು ಹೇಳ್ದಂಗೆ ಈಗ ಅಫಿಷಿಯಲ್ ಆಗಿ ಒಂದು ಟ್ವೀಟು ಮಾಡ್ತಾರೆ. ಅಫಿಷಿಯಲ್ ಆಗಿ ಪಕ್ಷದಿಂದ ನೀವೇನ್ ಮನವಿ ಕೊಟ್ಟಿದ್ದೀರಿ ಅದನ್ನ ಪಾರ್ಟಿಯಿಂದ ಅಫಿಷಿಯಲ್ ಆಗಿ ಟ್ವೀಟು ಮಾಡ್ತಾರೆ, ಅದು ಕುಮಾರಣ್ಣನ ಅಕೌಂಟಿಂದಾನೆ ಹೋಗ್ತದೆ. ಇವತ್ತೇನ್ ನೀವೇನ್ ಮನವಿ, ಅದು ನ್ಯಾಯಯುತವಾದ ಬೇಡಿಕೆ, ಅದಕ್ಕೆ ಏನೆಲ್ಲ ಮಾಡಕ್ ಆಗ್ತದ ಪ್ರಾಮಾಣಿಕವಾಗಿ ಮಾಡೋಣ. ಆದಷ್ಟು ಈ ಪ್ರಾಬ್ಲಮ್ ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ.